ನಮಸ್ತೆ ವೀಕ್ಷಕರೇ, ನಿಧಿ ಅಡುಗೆ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಅನ್ನ, ಚಪಾತಿ, ರಾಗಿ ರೊಟ್ಟಿ, ಜೋಳದ ರೊಟ್ಟಿ ಜೊತೆಗೆ ಸೂಪರ್ ಕಾಂಬಿನೇಷನ್ ಆಗುವಂತಹ ರೆಸಿಪಿ ಜೊತೆಗೆ ಇವತ್ತು ಬಂದಿದ್ದೇನೆ. ಊಟಕ್ಕೆ ಪಲ್ಯ, ಸಾರು ಪ್ರತ್ಯೇಕವಾಗಿ ಮಾಡುವ ಬದಲು ಈ ಒಂದು ಗೊಜ್ಜಿದ್ರೆ ಸಾಕು. ಸ್ವಲ್ಪ ಹುಳಿ, ಸ್ವಲ್ಪ ಖಾರ ಹಾಗೂ ಸಿಹಿಯ ಸಮ್ಮಿಶ್ರ ರುಚಿಯಿಂದ ಕೂಡಿದ್ದ ಈ ಗೊಜ್ಜಿದೆಯಲ್ಲ, ಒಂದ್ಸಲ ಮಾಡಿದರೆ ನೀವು ಖಂಡಿತ ಮತ್ತೆ ಮತ್ತೆ ಮಾಡ್ತೀರಾ. ಅಷ್ಟು ಯಮ್ಮಿಯಾಗಿರ್ತದೆ. ಬನ್ನಿ, ಈ ಸೂಪರ್ ಆದ ಸೈಡ್ ಡಿಶ್ ಬೆಂಡೆಕಾಯಿ ಗೊಜ್ಜು ಮಾಡುವ ವಿಧಾನ ನೋಡೋಣ. ಇಲ್ಲಿ ಒಂದು 350 ಗ್ರಾಮಷ್ಟು ಬೆಂಡೆಕಾಯಿಯನ್ನು ಈ ರೆಸಿಪಿಗೆ ಬಳಸ್ತಾ ಇದ್ದೇನೆ. ಇದನ್ನಿಲ್ಲಿ ತೊಳೆದಿಟ್ಟಿದ್ದೇನೆ. ಈಗ ಇದನ್ನು ಕಟ್ ಮಾಡುವ. ನೋಡಿ, ಈ ರೀತಿ ಮೀಡಿಯಮ್ ಸೈಜಿದು ಹೋಳುಗಳನ್ನಾಗಿ ಮಾಡಿದ್ದೇನೆ. ನೆಕ್ಸ್ಟ್ ನೋಡಿ, ಇಲ್ಲಿ ಒಂದು ಕಡಾಯಿಯನ್ನು ಗ್ಯಾಸಲ್ಲಿಟ್ಟು ಅದರಲ್ಲಿ ಒಂದು 3 ಸ್ಪೂನಷ್ಟು ಕುಕ್ಕಿಂಗ್ ಆಯಿಲನ್ನು ಸೇರಿಸಿದ್ದೇನೆ ಹಾಗೂ ಗ್ಯಾಸ್ ಫ್ಲೇಮನ್ನು ಆನ್ ಮಾಡೋಣ. ಇಲ್ಲಿ ಎಣ್ಣೆ ಬಿಸಿ ಆದ ತಕ್ಷಣ ಇದರಲ್ಲಿ ಕೆಲವು ಸ್ಪೈಸಸನ್ನು ಸೇರಿಸಬೇಕು. 1 ಸ್ಪೂನಷ್ಟು ಕೊತ್ತಂಬರಿ ಕಾಳು, ಅರ್ಧ ಸ್ಪೂನ್ ಜೀರಿಗೆ, 1 ಸ್ಪೂನಷ್ಟು ಉದ್ದಿನ ಬೇಳೆಯನ್ನು ಇಲ್ಲಿ ಸೇರಿಸಿದ್ದೇನೆ. ಇದನ್ನು ಲೈಟಾಗಿ ಹುರ್ಕೊಳ್ಬೇಕು. ಈಗ ಇದರಲ್ಲಿ ನೀರುಳ್ಳಿಯನ್ನು ಸೇರಿಸ್ತಾ ಇದ್ದೇನೆ. ಇಲ್ಲಿ ಒಂದು 2 ದೊಡ್ಡ ಗಡ್ಡೆ ನೀರುಳ್ಳಿಯನ್ನು ಉದ್ದಕ್ಕೆ ತೆಳ್ಳಗೆ ಸ್ಲೈಸಸ್ ಮಾಡಿಟ್ಟಿದ್ದೇನೆ. ಇದನ್ನಿಲ್ಲಿ ಕಡಾಯಿಯಲ್ಲಿ ಸೇರಿಸೋಣ. 1 ಗಡ್ಡೆಯ ಬೆಳ್ಳುಳ್ಳಿ ಬೀಜವನ್ನು ಸಹ ಸೇರಿಸಿದ್ದೇನೆ ಹಾಗೂ ಒಂದು 4 ಬ್ಯಾಡಗಿ ಮೆಣಸು, ಇವಿಷ್ಟನ್ನು ಸೇರಿಸಿ ಹುರ್ಕೊಳ್ಬೇಕು. ಸೇರಿಸಿದ ಸಾಮಗ್ರಿ ಇದೆಯಲ್ಲ, ಚೆನ್ನಾಗಿ ಹುರಿಬೇಕು. ಮೀಡಿಯಮ್ ಫ್ಲೇಮಲ್ಲಿ ಹುರಿದು ನೀರುಳ್ಳಿ ನೋಡಿ ಲೈಟಾಗಿ ಕೆಂಪಗಾಗಬೇಕು, ಅಷ್ಟೊತ್ತು ಹುರ್ಕೊಳ್ಬೇಕು. ಜೊತೆಗೆ ಬೆಳ್ಳುಳ್ಳಿ ಸಹ ಫ್ರೈ ಆಗಿ ಅದರ ಹಸಿ ವಾಸನೆ ಹೋಗಬೇಕು. ಅಷ್ಟೊತ್ತು ನಾವು ಇದನ್ನು ಫ್ರೈ ಮಾಡಿಕೊಳ್ಳುವ. ನೋಡಿ, ಇಲ್ಲಿ ಫ್ರೈ ಮಾಡ್ತಾ ನೀರುಳ್ಳಿದು ಬಣ್ಣ ಚೇಂಜ್ ಆಗಿದೆ, ಸ್ವಲ್ಪ ಕೆಂಪಗಾಗಿ ಬಂದಿದೆ ಕೂಡ. ಇಷ್ಟಾಗುವಾಗ ಫ್ಲೇಮನ್ನು ಆಫ್ ಮಾಡುವ. ಫ್ಲೇಮ್ ಆಫ್ ಮಾಡಿದ ನಂತರ ಇದರಲ್ಲಿ ಒಂದು 1/4 ಸ್ಪೂನಷ್ಟು ಅರಿಶಿನ ಹುಡಿ, ಚಿಕ್ಕ ಹುಳಿಯನ್ನು ಸೇರಿಸಬೇಕು. ಇದು ತಣಿಲಿ, ಇದು ತಂದ ನಂತರ ಇದೆಯಲ್ಲ ರುಬ್ಲಿಕ್ಕಿದೆ. ತಂದ ಇಂಗ್ರೀಡಿಯೆಂಟ್ಸನ್ನು ಈಗ ಮಿಕ್ಸರ್ ಜಾರಲ್ಲಿ ಸೇರಿಸಿ ಜೊತೆಗೆ 1 ಸ್ಪೂನಷ್ಟು ಬೆಲ್ಲದ ಹುಡಿಯನ್ನು ಸಹ ಸೇರಿಸಬೇಕು. ಈ ಗೊಜ್ಜಿಗೆ ಬೆಲ್ಲ ಸೇರಿಸಿದರೆ ಫ್ಲೇವರ್ ಮತ್ತಷ್ಟು ಚೆನ್ನಾಗಿ ಬರ್ತದೆ. ನೀರು ಸೇರಿಸದೆ ಇದನ್ನು ರುಬ್ಬಿ ತರೋಣ. ಇಲ್ಲಿ ನೋಡಿ, ಒಂದು 80% ಇದನ್ನು ರುಬ್ಬಿದ್ದೇನೆ. ಇದಕ್ಕೀಗ ರುಚಿಗೆ ಉಪ್ಪನ್ನು ಸೇರಿಸಬೇಕು ಹಾಗೂ ಪುನಃ ಮಸಾಲೆಯನ್ನು ರುಬ್ಬುವ. ರುಬ್ಬಿದ ಮಸಾಲೆ ನೋಡಿ ಈ ರೀತಿಯಾಗಿದೆ. ಇದು ಸ್ಮೂತಾಗಿ ರುಬ್ಬಬೇಕಾಗಿಲ್ಲ, ಸ್ವಲ್ಪ ತರಿತರಿಯಾಗಿರಬೇಕು ಹಾಗೂ ಸ್ವಲ್ಪ ಗಟ್ಟಿಯಾಗಿ ಕೂಡ ಇರಬೇಕು. ನೋಡಿ, ಈ ಹದದಲ್ಲಿರಬೇಕು. ರುಬ್ಬಿದ ಮಸಾಲೆಯನ್ನು ಇಲ್ಲಿ ಒಂದು ಪಾತ್ರೆಯಲ್ಲಿ ಸೇರಿಸೋಣ. ಈಗ ಪುನಃ ಕಡಾಯಿಯನ್ನು ಗ್ಯಾಸಲ್ಲಿಟ್ಟು ಅದರಲ್ಲಿ 2 ಸ್ಪೂನಷ್ಟು ಎಣ್ಣೆಯನ್ನು ಸೇರಿಸಿ ಗ್ಯಾಸ್ ಫ್ಲೇಮನ್ನು ಆನ್ ಮಾಡೋಣ. ಎಣ್ಣೆ ಬಿಸಿ ಆಗುವಾಗ ಒಂದು ಅರ್ಧ ಸ್ಪೂನ್ ಸಾಸಿವೆಯನ್ನು ಸೇರಿಸಬೇಕು. ಇಲ್ಲಿ ಸಾಸಿವೆ ಸಿಡಿಯಲು ಪ್ರಾರಂಭವಾಗುವಾಗ 3 ಗರಿಯ ಕರಿಬೇವಿನ ಎಲೆಯನ್ನು ಸಹ ಸೇರಿಸಿಕೊಳ್ಳೋಣ. ಚೆನ್ನಾಗಿ ಈ ಒಗ್ಗರಣೆಯನ್ನು ಹುರ್ಕೊಳ್ಬೇಕು. ಈ ಒಗ್ಗರಣೆ ಫ್ರೈ ಆಗುವಾಗ ಇದರಲ್ಲಿ ಹೆಚ್ಚಿಟ್ಟ ಬೆಂಡೆಕಾಯಿಯನ್ನು ಸೇರಿಸಬೇಕು. ಹೊಳ್ಳೆ ಮಾಡಿ ಒಗ್ಗರಣೆಯಲ್ಲಿ ಇದನ್ನು ಹುರ್ಕೊಳ್ಳುವ. ಬೆಂಡೆಕಾಯಿ ಎಣ್ಣೆಯಲ್ಲಿ ಹುರಿದು ಗೊಜ್ಜು ಮಾಡುವುದರಿಂದ ಗೊಜ್ಜು ಇದೆಯಲ್ಲ ಲೋಳೆಯಾಗಿ ಬರೋದಿಲ್ಲ. ಒಂದು 2ರಿಂದ 3 ನಿಮಿಷ ಇದನ್ನು ಹುರಿದ್ರೆ ಸಾಕು. ಈಗ ನೋಡಿ, ಬೆಂಡೆಕಾಯಿ ಲೈಟಾಗಿ ಫ್ರೈ ಆಗಿದೆ. ಇದರಲ್ಲೀಗ ನಾವು ಆಗಲೇ ರುಬ್ಬಿಟ್ಟ ಮಸಾಲೆಯನ್ನು ಸೇರಿಸಬೇಕು. ಬೆಂಡೆ ಜೊತೆಗೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುವ. ಒಂದು ಸಲ ಬೆಂಡೆಕಾಯಿ ಹಾಗೂ ಮಸಾಲೆ ಬೆರೆತ ನಂತರ ಇದರಲ್ಲಿ ನೀರು ಸೇರಿಸಬೇಕು. ಇಲ್ಲಿ ಒಂದು ಸಾಧಾರಣ 2 ಕಪ್ಪಷ್ಟು ನೀರನ್ನು ಸೇರಿಸ್ತಾ ಇದ್ದೇನೆ. ಮಸಾಲೆ ರುಬ್ಬಿದ್ದ ಜಾರಲ್ಲಿ ನೀರನ್ನು ಸೇರಿಸಿ ಅದನ್ನೇ ಸೇರಿಸಿದ್ದೇನೆ. ಬೆಂಡೆಕಾಯಿ ಆಲ್ರೆಡಿ ಅರ್ಧ ಫ್ರೈ ಆಗಿದೆ. ಇನ್ನೊಂದು 3-4 ನಿಮಿಷ ಇದನ್ನು ಬೇಯಿಸಿದರೆ ಸಾಕು. ಇದು ಸಪ್ಪೆ ಅಂತ ನಿಮಗೆ ಎಣಿಸಿದರೆ ಒಂದು ಅರ್ಧ ಸ್ಪೂನ್ ಅಚ್ಚ ಖಾರದ ಹುಡಿಯನ್ನು ಈ ಸಮಯದಲ್ಲಿ ಸೇರಿಸಬಹುದು. ಅಚ್ಚ ಖಾರದ ಹುಡಿ ಇದೆಲ್ಲ ಕಂಪ್ಲೀಟ್ ಆಪ್ಷನಲ್, ಅಗತ್ಯ ಎನಿಸಿದರೆ ಮಾತ್ರ ಸೇರಿಸಿ. ಎಲ್ಲವನ್ನು ಮಿಕ್ಸ್ ಮಾಡಿಕೊಳ್ಳುವ. ಸಣ್ಣಗೆ ಹೆಚ್ಚಿಟ್ಟ ಕೊತ್ತಂಬರಿ ಸೊಪ್ಪಲ್ಲಿ ಒಂದು ಅರ್ಧದಷ್ಟು ಇದರಲ್ಲಿ ಸೇರಿಸಬೇಕು. ಈ ರೀತಿ ಬೇಯುವಾಗ ಕೊತ್ತಂಬರಿ ಸೊಪ್ಪನ್ನು ಸೇರಿಸುವುದರಿಂದ ಗೊಜ್ಜು ಮತ್ತಷ್ಟು ಫ್ಲೇವರ್ಫುಲ್ಲಾಗಿ ಬರ್ತದೆ. ಎಲ್ಲವನ್ನು ಮಿಕ್ಸ್ ಮಾಡಿ ಲಿಡ್ ಕ್ಲೋಸ್ ಮಾಡಿ ಲೋ ಫ್ಲೇಮಲ್ಲಿ ಇದನ್ನು ಬೇಯಿಸಿಕೊಳ್ಬೇಕು. ಈಗ ಒಂದು 4 ನಿಮಿಷ ಬೇಯಿಸಿದ್ದು ಆಗಿದೆ. ಲಿಡ್ಡನ್ನು ಇಲ್ಲಿ ತೆಗೆದಿದ್ದೇನೆ. ಬೆಂಡೆಕಾಯಿ ಚೆನ್ನಾಗಿ ಬೆಂದಿದೆ. ಮಸಾಲೆ ಕನ್ಸಿಸ್ಟೆನ್ಸಿ ನೋಡಿ ಪರ್ಫೆಕ್ಟಾಗಿ ಬಂದಿದೆ.
ಗೊಜ್ಜು ಅಂದರೆ ಈ ಹದದಲ್ಲಿರಬೇಕು, ತುಂಬ ತೆಳ್ಳಗೆ ನೀರು ಥರ ಮಾಡಬಾರ್ದು. ಸೆಮಿ ಗ್ರೇವಿ ಕನ್ಸಿಸ್ಟೆನ್ಸಿಯ ಟೇಸ್ಟಿಯಾದ ಬೆಂಡೆಕಾಯಿ ಗೊಜ್ಜು ಇಲ್ಲಿ ರೆಡಿಯಾಗಿದೆ. ಈಗ ಉಳಿದ ಕೊತ್ತಂಬರಿ ಸೊಪ್ಪಿಂದ ಇದನ್ನು ಗಾರ್ನಿಷ್ ಮಾಡೋಣ. ನೋಡಿ, ಪರ್ಫೆಕ್ಟ್ ಆದ ಬೆಂಡೆಕಾಯಿ ಗೊಜ್ಜು ಇಲ್ಲಿ ರೆಡಿಯಾಗಿದೆ. ಮೊದಲೇ ಹೇಳಿದಾಗೆ ಈ ಗೊಜ್ಜು ಇದೆಯಲ್ಲ, ಅನ್ನ, ಚಪಾತಿ, ರೊಟ್ಟಿ ಜೊತೆಗೆ ಒಂದು ಸೂಪರ್ ಕಾಂಬಿನೇಷನ್. ಸಾರು, ಪಲ್ಯ ಪ್ರತ್ಯೇಕವಾಗಿ ಮಾಡುವ ಬದಲು ಈ ಒಂದು ಗೊಜ್ಜು ಮಾಡಿದರೆ ಸಾಕು, ಹೊಟ್ಟೆ ತುಂಬ ಊಟ ಮಾಡ್ಬೋದು. ಟ್ರೈ ಮಾಡಿ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ರೆಸಿಪಿ ವಿಡಿಯೋ ಇಷ್ಟವಾಗಿದ್ದಲ್ಲಿ ವಿಡಿಯೋಕ್ಕೆ ಲೈಕ್ ಕೊಡಿ, ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡದೆ ಚಾನಲ್ ನೋಡ್ತಾ ಇರುವವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.